ಹಾಯ್ ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಹೊಸ ವರ್ಷದ ಶುಭಾಶಯಗಳು. ಮತ್ತೊಮ್ಮೆ ನಿಮಗೆ ಈ ವಿಶೇಷ ತಾಣವನ್ನು ಪರಿಚಯ ಮಾಡಿಸುತ್ತಿದ್ದೇನೆ. ನಾವು ಕರ್ನಾಟಕದ ಒಂದು ವಿಶೇಷ ತಾಣವಾದ ಅದು ನಮ್ಮ ಯಾಣ. ಈ ಪ್ರದೇಶ ನೋಡಿ, ಸುತ್ತಮುತ್ತಲೂ ಮರಗಳಿರುವ ಮಧ್ಯದಲ್ಲಿ ಕಿರೀಟದಂತೆ ಎದ್ದು ಕಾಣಿಸುತ್ತಿರುವ ಈ ಶಿಖರ ಮೋಹಿನಿ ಶಿಖರ. ಇದು ಬಂದು ಭೈರವೇಶ್ವರ ಶಿಖರ. 2 ಶಿಖರಗಳು ಇಲ್ಲಿದೆ. ಸೊ ಇದು ಬಂದು ಕುಮಟಾದಿಂದ 31 ಕಿಲೋಮೀಟರ್ ಉತ್ತರ ಈಶಾನ್ಯಕ್ಕೆ ಬಂದರೆ ದಟ್ಟವಾದ ಕಾಡಿನ ಮಧ್ಯೆ ತಲೆ ಎತ್ತಿ ನಿಂತಿರುವ 2 ಬೃಹತ್ ಕ್ರಿಸ್ಟಲ್ ಕಲ್ಲಿನ ಶಿಲೆಗಳ ಸಾಲು ಎದ್ದು ಕಾಣಿಸುತ್ತೆ. ಸೊ ಇದು ನೋಡೋಕ್ಕೆ ತುಂಬ ಸುಂದರವಾದ ತಾಣವಾಗಿದೆ. ಇಲ್ಲಿ ಎಲ್ಲ ಕಪ್ಪು ಬಣ್ಣದ ಮಣ್ಣಿದೆ. ಏತಕ್ಕೆ ಅಂದರೆ ಇಲ್ಲಿ ಭಸ್ಮಾಸುರನನ್ನು ಶ್ರೀ ಭಗವಾನ್ ಶ್ರೀ ವಿಷ್ಣು ಸಂಹಾರ ಮಾಡ್ತಾನಂತೆ. ಇಲ್ಲಿಂದ ನೋಡಿ 1 ಕಿಲೋಮೀಟರಷ್ಟು ಕೆಳಗಡೆ ತಗ್ಗು ಪ್ರದೇಶದಲ್ಲಿ ನಡ್ಕೋತಾ ಹೋಗಬೇಕು. ಅಲ್ಲಿಂದ ಮೆಟ್ಟಿಲಿದೆ. ಸೊ ಅಲ್ಲಿಗೆ ಹೋಗಿದ ತಕ್ಷಣ ಅಲ್ಲಿ ಸ್ವಲ್ಪ ಕಾಣಿಸ್ತಾ ಉಂಟು. ಅಲ್ಲಿ ನೋಡಿ, ಅಲ್ಲಿ ಕಿರೀಟದಂತೆ ಎದ್ದು ಕಾಣಿಸುತ್ತೆ ನೋಡಿ, ಸ್ವಲ್ಪ ಆಗ ಕಾಣಿಸುತ್ತೆ. ಇದು ಭೈರವೇಶ್ವರ ಶಿಖರ. ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಮೆಟ್ಲಿರುತ್ತೆ. ಆ ಶಿಖರದ ಒಳಗಡೆ ಹೋಗಿ ನಾವು ಈಚೆ ಕಡೆ ಬರ್ಬೋದು. ಅಲ್ಲಿನ JCB ಎಲ್ಲ ಇಟ್ಟು ಕೆಲಸ ಮಾಡಿಸ್ತಿದ್ದಾರೆ. ಸೊ ಅಲ್ಲಿ ಸ್ವಲ್ಪ ಮುಂದೆ ಹೋದ ತಕ್ಷಣ ಅಲ್ಲೊಂದು ದೇವಸ್ಥಾನ ಇದೆ. ಅದೇ ಭೈರವೇಶ್ವರ ಶಿಖರ. ಇಲ್ಲಿ ಜೇನುನೊಣಗಳು ಕಟ್ಟಿರೋದು ತೋರಿಸ್ತಾ ಇದ್ದೇನೆ. ಇಲ್ಲಿ ಜೇನುನೊಣ ಕಟ್ಟಿತ್ತು. ಸೊ ಅದರ ಕೆಳಗಡೆ ದೇವಸ್ಥಾನ ಇದೆ. ಅದರ ಪಕ್ಕದಲ್ಲಿ ಫುಲ್ಲು ಒಂದು ಕಡೆಯೆಲ್ಲ ಬರೀ ಜೇನುನೊಣಗಳಿದೆ. ಒಂದು 30-40 ಜೇನುನೊಣ ಕಟ್ಟಿದೆ ಅಲ್ಲಿ. ಆ ಜೇನುನೊಣಗಳು ಇಷ್ಟಿದೆ ಅಂದರೆ ಭಯ ಆಗ್ತಿತ್ತು ಅಲ್ಲಿ ನೋಡ್ತಾ ಇದ್ರೆ. ಸೊ ಅದು ಕೆಳಗಡೆ ಗಂಗಾ ಚಂಡಿಕಾ ಭೈರವೇಶ್ವರ ದೇವಸ್ಥಾನ. ಅದು ಸುಮಾರು ವರ್ಷಗಳ ಹಿಂದೆ ಶ್ರೀ ವಿಷ್ಣು ಸಂಹಾರ ಮಾಡಿದಂತೆ ನೀವು ಊಹೆ ಮಾಡ್ಕೊಳ್ಳಿ ಎಷ್ಟು ವರ್ಷಗಳ ಹಿಂದೆ ಅಂತ. ಸೊ ಇದ್ರ ಪಕ್ಕದಲ್ಲಿ ಮೆಟ್ಲನ್ನು ಹತ್ತಿ ಒಳಗಡೆ ಹೋಗಬೇಕು. ಈ ಭಸ್ಮಾಸುರನನ್ನು ಸಂಹಾರ ಮಾಡಿ ಅಲ್ಲೆಲ್ಲ ಬೆಂಕಿ ಹತ್ಕೊಳ್ಳುತ್ತಂತೆ. ಸೊ ಅಲ್ಲೆಲ್ಲ ಅದಕ್ಕೆ ಮಣ್ಣೆಲ್ಲ ಕಪ್ಪಗಿದೆ. ಸೊ ಈ ಭೈರವೇಶ್ವರ ಶಿಖರ ತಳದಲ್ಲಿ ಕಂಡುಬರುತ್ತಿಲ್ಲ ಅದು ಗುಹೆ ದೇವಾಲಯ ಎಲ್ಲ. ಶಿವಲಿಂಗದ ಮೇಲೆ ಪ್ರೇಕ್ಷೇಪಿಸುವ ಬಂಡೆಗಳಂತೆ ನೀರು ಹರಿಯುತ್ತದೆ ಅಲ್ಲಿ. ಜನರು ಆ ನೀರನ್ನು ಗಂಗೋದ್ಭವ ಅಂತ ಕರೀತಾರೆ. ಇಲ್ಲಿ ಒಳಗಡೆ ಹೋದರೆ ಗೊತ್ತಾಗುತ್ತೆ, ಅಲ್ಲಿ ನೀರು ತೊಟ್ಟಿಗ್ತಾ ಇರುತ್ತೆ. ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರಗಳು ಯಾಣದ ಪ್ರಮುಖ ಆಕರ್ಷಣೀಯ ಸ್ಥಳಗಳು. ಈ ವಿಶಿಷ್ಟ ಭೈರವೇಶ್ವರ ಶಿಖರವು ಸುಮಾರು 120 ಮೀಟರ್ ಎತ್ತರದಲ್ಲಿದೆ. ಮೋಹಿನಿ ಶಿಖರ ಬಂದು 90 ಮೀಟರ್ ದೂರದಲ್ಲಿದೆ. ಇದರಿಂದ 90 ಮೀಟರ್ ದೂರದಲ್ಲಿದೆ. ಮಹಾಶಿವರಾತ್ರಿ ಸಮಯದಲ್ಲಿ ಇಲ್ಲಿ ವಾರ್ಷಿಕ ಉತ್ಸವಗಳನ್ನು 10 ದಿನಗಳವರೆಗೆ ನಡೆಸಲಾಗುತ್ತಂತೆ. ಇಲ್ಲಿ ಇದನ್ನು ಭೈರವ ಕ್ಷೇತ್ರ ಅಂತ ಕರಿತೇವೆ. ನೋಡಿ, ಅಲ್ಲಿ ನೀರು ಹರಿತಾ ಉಂಟು. ಅದು ಕಲ್ಲುಗಳಲ್ಲಿ ಅಷ್ಟು ಬಿಸಿಲಿದ್ರೂ ಕೂಡ ನೀರು ಹರಿತಾ ಇದೆ. ಅಲ್ಲಿ ಸೂರ್ಯನ ಬೆಳಕು ಮಧ್ಯದಲ್ಲಿ ಚೆಲ್ತಾ ಇದೆ ನೋಡಿ. ಕರ್ನಾಟಕದಲ್ಲಿ ಎಂಥ ಒಳ್ಳೊಳ್ಳೆ ಸ್ಥಳಗಳಿದೆ ನೋಡೋಕ್ಕೆ. ನೋಡಿ, ನೀರು ಹರಿತಾ ಉಂಟಲ್ಲಿ ಒಳಗಡೆ. ಇಲ್ಲಿ ಒಂದು ವಿಶೇಷ ಇದೆ. ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್, ಪ್ರೇಮ ಅವರು ನಟಿಸಿರುವಂತಹ ನಮ್ಮೂರ ಮಂದಾರ ಹೂವೆ ಚಲನಚಿತ್ರ ಇಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಸುತ್ತಮುತ್ತ ಪ್ರದೇಶದಲ್ಲೇ ಈ ಪೂರ್ತಿ ಚಲನಚಿತ್ರವನ್ನು ಚಿತ್ರೀಕರಣೆ ಮಾಡಿದ್ದಾರಂತೆ. ಆಮೇಲೆ ಇದು ಜಾಸ್ತಿ ಫೇಮಸ್ ಆಯಿತು ಅಂತ ಅಲ್ಲಿನವ್ರು ಹೇಳ್ತಾಯಿದ್ರು. ಅಲ್ಲಿನ ಎಲ್ಲ ರೆಡಿ ಮಾಡ್ತಿದ್ರು ಪ್ರವಾಸಿಗರಿಗೆ ಅನುಕೂಲವಾಗುವಂತೆ. ಈ ಕಡೆ ಮೆಟ್ಲು ಕಟ್ಟಿ ಅಲ್ಲಿಂದ ಹಿಡಿದು ಕೆಳಗಡೆ ಬರಬೇಕು. ಹೇಳೆ ಕೋಗಿಲೆ ಇಂಪಾಗಲ, ಹೇಳೆ ಮಲ್ಲಿಗೆ ತಂಪಾಗಲ, ಎಲ್ಲೆಲ್ಲೂ ಹೊಸ ಬೆಳಕು ತಂದಂತಾಗಿದೆ, ಎಲ್ಲೆಲ್ಲೂ ಹೊಸ ಬೆಳಕು ಕಂಡಂತಾಗಿದೆ. ಧನ್ಯವಾದಗಳು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.